ಅದು ಮಕ್ಕಳದಿರಲಿ, ನಾನು ಇದು ಪಾಯಿಂಟಿಗೆ ಬರೋಕ್ಕೆ ಬಿಡಲಿಲ್ಲ, ಎಲ್ಲ ಓವರ್ಲ್ಯಾಪ್ ಮಾಡ್ಬಿಟ್ಟು. ನನಗೆ ಆ್ಯಕ್ಚುಲಿ ಏನಂದರೆ, ನಾನು ಆಗಲೇ ಫಸ್ಟೇ ಹೇಳಿದೆ, ಕ್ಲೋಸ್ ಫ್ರೆಂಡ್ ಅಂದರೂ ಎಷ್ಟೋ ವಿಷಯಗಳು ಗೊತ್ತಿರಲ್ಲ ಅಂತ. ನನಗೆ ಏನು ಗೊತ್ತಾ, ನನಗೆ ಗೊತ್ತೇ ಇಲ್ಲ, ಈ ಲವ್ ಸ್ಟೋರಿ ಎಲ್ಲ ಹೇಳೇ ಇಲ್ಲ ನೀನು ನನಗೆ. ಸೀರಿಯಸ್ಲಿ ನನಗೆ ಶಾಕು, ನನ್ನ ಹತ್ರನೇ ಹೇಳಿಲ್ವಲ್ಲ ಅನ್ನೋ ಥರ ಶಾಕಿಂಗ್. ಮದುವೆ ವಿಚಾರ ನಿನಗೆ ಹೇಳಿಲ್ಲ ಸರ್? ಮದುವೆದೆಲ್ಲ ಲವ್ ವಿಷಯನೇ ಹೇಳಿಲ್ಲ. ಆಮೇಲೆ ಒಂದು ದಿವಸ ಲವ್ ವಿಷಯ ಎಲ್ರಿಗೂ ಗೊತ್ತಿಲ್ಲ, ಅದನ್ನೇ ಹೇಳ್ತಿರೋದು, ಕ್ಲೋಸ್ ಫ್ರೆಂಡಿಗೆ ಗೊತ್ತಿರಲಿಲ್ಲ. ತಗೊಳ್ಳಿ, ನಾನೇನು ಅನ್ಕೋಬೇಕು, ಹೌದಾ ನನಗೆ ಗೊತ್ತಿಲ್ಲ ಈ ಥರ ಎಲ್ಲ ಆಗಿದೆ ಅಂತ. ಹೊಸ್ದಾಗಿ ನಾನು ಇವಾಗ ಆಫ್ಟರ್ ಮಗುವಾಗಿ 5 ವರ್ಷ ಆದ್ಮೇಲೂ ಒಂದು ಲವ್ ಸ್ಟೋರಿನ ರೀಕಾಲ್ ಮಾಡ್ಕೋಬೇಕು. ಕಮಾನ್, ನಾನು ಹಂಗೆ ಪಿಕ್ಚರೇಷನ್ 2012 ಕಾಲೇಜ್ ಮುಗಿಸ್ಕೊಂಡು ನಾನು ಅಟಕಲರಿ ಡಾನ್ಸ್ ಇನ್ಸ್ಟಿಟ್ಯೂಟ್ಗೆ ಫಸ್ಟ್ ಡೇ ಕ್ಲಾಸ್ಗೆ ಹೋದೆ. ಹೋದಾಗ ಒಂದಿಷ್ಟು ಜನ ಇದ್ರು. ಒಬ್ರು there was a lady called Diya, she's still there. So Diya was doing a handstand ನೋಡಿ ತಕ್ಷಣ ವಾವ್, ಹಿಂಗೆಲ್ಲ ಡ್ಯಾನ್ಸ್ ಮಾಡ್ಬೋದಾ, ನಾನು ಒಂದಿಷ್ಟು ದಿನದಲ್ಲಿ ಹಿಂಗೆಲ್ಲ ಹ್ಯಾಂಡ್ಸ್ಟ್ಯಾಂಡ್ ಎಲ್ಲ ಮಾಡ್ತೀನ, ಅಮೇಝಿಂಗ್ ಅಂತ ಅನಿಸ್ತು. ಕ್ಲಾಸಿಗೆ ಹೋದೆ. ಏನಿಲ್ಲ ಸದ್ಯಕ್ಕೆ ಏನಿಲ್ಲ, ನಾನು ಇನ್ನೂ ಓದ್ತಾ ಇದ್ದೆ ಕಾಲೇಜಲ್ಲಿ, ಕಾಲೇಜ್ ಮುಗಿಸ್ತಾ ಇದ್ದೆ, 3ನೇ ವರ್ಷ, 3rd year of BBA ಕ್ರೈಸ್ಟ್ ಕಾಲೇಜ್. ಅಲ್ಲಿ ಯಾರೋ ಒಬ್ಬ ಹಿಂಗೆ ನೀರು ಕುಡಿಯಕ್ಕೆ ಬಂದ. ಸರಿ, ಅವನ ಪರ್ಸ್ಪೆಕ್ಟಿವ್ ಇಂದ ಬೇರೆ ಆಯ್ತಾ, ಅದಾದ್ಮೇಲೆ ಹೇಳ್ತೀನಿ. ನನ್ನ ಪರ್ಸ್ಪೆಕ್ಟಿವ್ ಸರಿ, ಯಾರೋ ಒಬ್ಬ ಅಂತ ಹೇಳಿ ನಾನು ಆ ಮಾಮೂಲಿ ಹಿಂಗೆ ಡ್ಯಾನ್ಸ್ ಮಾಡ್ತಾ ಇದ್ದೀನಿ. ಅವನ ಜೊತೆ ಇನ್ನೊಂದು ಫ್ರೆಂಡ್ ಇದ್ದ. ಆ ಫ್ರೆಂಡ್ ನೋಡಿದ ತಕ್ಷಣ ಹಾ ಗುಡ್ ಲುಕಿಂಗ್ ಗಾಯ್ ಅಂತ. ಅಂದ್ರೆ ರಾಮ್ ಫ್ರೆಂಡ್ ಆಯ್ತಾ, ರಾಮ್ ಅಲ್ಲ, ರಾಮ್ ಫ್ರೆಂಡ್ ನೋಡಿ ಗುಡ್ ಲುಕಿಂಗ್ ಗಾಯ್ ಅಂತ. ಆದ್ರೆ ರಾಮ್ ನನ್ನ ನೋಡಿ ಐ ಥಿಂಕ್ ಈಗ ಹೇಳ್ತಾನೆ ದಟ್ ಹಿ ವಾಸ್ ಲೈಕ್ ಹೂ ಇಸ್ ದಿಸ್ ಗರ್ಲ್ ಅಂತ ಅವನು ಯೋಚನೆ ಮಾಡಿದ್ದಾನೆ. ಓಕೆ, ಕಟ್ ಮಾಡಿದ್ರೆ ಒಂದು ಸುಮಾರು 2 ವರ್ಷ ವಿ ವರ್ ಜಸ್ಟ್ ಫ್ರೆಂಡ್ಸ್. ನಿಜವಾಗ್ಲು ವಿ ವರ್ ಜಸ್ಟ್ ಫ್ರೆಂಡ್ಸ್. ಹಲೋ ಹಾಯ್ ರಾಮ್, ಹಾಯ್ ಶ್ರುತಿ, ಹಂಗೆ ಇತ್ತು. ಡಾನ್ಸ್ ಕ್ಲಾಸಲ್ಲಿ ಸಿಗ್ತಾ ಇದ್ವಿ. ಅವನು ಆಕ್ಚುಲಿ ಟೀಚರ್ ಆಗಿದ್ದ, ಹಿ ವಾಸ್ ಅ ಫ್ಯಾಕಲ್ಟಿ ಮೆಂಬರ್, ಕಳರಿ ಹೇಳ್ಕೊಡ್ತಾ ಇದ್ದ ಅಟಕಲಗಿ. ಆ್ಯಂಡ್ ನಾನು ಅಲ್ಲಿ ಡಿಪ್ಲೊಮಾ ಮಾಮೂಲಿ ಕಮ್ಯುನಿಟಿ ಕ್ಲಾಸ್ ಮಾಡ್ತಿದ್ದೆ, ವಾರಕ್ಕೆ 2 ಸತಿ ಹೋಗ್ತಾ. 2 ವರ್ಷದ ನಂತರ ನನ್ನ ಮೊದಲನೇ ಸಿನಿಮಾದ್ದು ಆಡಿಷನ್ ಟೈಮ್ಗೆ, ಅಂದ್ರೆ ಆಡಿಷನ್ ಎಲ್ಲ ಸಿಕ್ತು. ನಾನು ಆ ಸಿನಿಮಾ ಮಲಯಾಳಂ ಸಿನಿಮಾ ಲೂಸಿಯಾ ಮಾಡೋದಕ್ಕಿಂತ ಮುಂಚೆ ನಾನು ಒಂದು ಮಲಯಾಳಂ ಸಿನಿಮಾ ಮಾಡಿದ್ದೆ. ಸೊ ಆ ಸಿನಿಮಾದು ಫೈನಲ್ ವರ್ಕ್ಶಾಪ್ ಥರ, ಶೂಟಿಂಗ್ ಹೋಗೋ ಮುಂಚೆ ಒಂದು ವರ್ಕ್ಶಾಪ್ಗೆ ನಾವು ಕೊಚ್ಚಿನಿಗೆ ಹೋದ್ವಿ. ಕೊಚ್ಚಿನಲ್ಲಿ ನಾನು ಸಡನ್ಲಿ ಆಗಿ ಯಾರು ಗೊತ್ತಿಲ್ವಲ್ಲ, ಯಾರಾದ್ರೂ ಒಬ್ರು ಫ್ರೆಂಡ್ ಅಂತ ಇದ್ದಿದ್ರೆ ಚೆನ್ನಾಗಿರ್ತಾ ಇತ್ತಲ್ಲ ಅಂತ ಹೇಳಿ, ಓ ರಾಮ್ ಇದ್ದಾನೆ ಇಲ್ಲಿ ಕೇರಳದಲ್ಲಿ ಅಂತ ಹೇಳಿ ರಾಮಿಗೆ ಮೆಸೇಜ್ ಮಾಡಿದ್ವಿ. ಅವತ್ತಿಂದ ಮಾತಾಡೋಕ್ಕೆ ಶುರು ಮಾಡಿದ್ವಿ ನಾವು. ಸ್ವಲ್ಪ ಲವ್ ಗಿವ್, ಯು ನೋ ದ ಹೋಲ್ ಡೇಟಿಂಗ್ ಸೀನ್ ಆ ಥರ ಎಲ್ಲ ಆಯಿತು. ಆ್ಯಂಡ್ ವಿ ಡೇಟೆಡ್ ಫಾರ್ ಕ್ಲೋಸ್ ಟು 7 years. 2017 ತನಕ ವಿ ಡೇಟೆಡ್. 16, 17, 5 years, 5 ವರ್ಷ ಡೇಟ್ ಮಾಡಿದ್ವಿ. ಆ್ಯಂಡ್ 5 ವರ್ಷದಲ್ಲಿ ನನ್ನ ಕೆರಿಯರ್ ಕೂಡ ತುಂಬಾ ಬದಲಾಯಿತು. ಬಟ್ ವಿ ವರ್ ಸ್ಟಿಲ್ ಟುಗೆದರ್, ವಿ ವರ್ ಆಲ್ವೇಸ್ ಟುಗೆದರ್. ಅದಕ್ಕೆ ನನಗೆ ತುಂಬಾ ಸರ್ಪ್ರೈಸ್, ನಿಂಗೆ ಗೊತ್ತಿರ್ಲಿಲ್ಲ ಅಂತ. ಬಿಕಾಸ್ ನನಗೆ ಎಲ್ಲಿವರೆಗೂ ಗೊತ್ತಿರ್ಲಿಲ್ಲ ಅಂದ್ರೆ, ನೀನು ಒಂದ್ಸತಿ ನಾನು ಶೂಟಿಗೆ ಬರಬೇಕಿತ್ತು. ಶೂಟ್ ಬಂದಾದ್ಮೇಲೆ ನೀನು ಯಾವತ್ತೂ ಹರಿಬರಿಲು ಹೋದವಳೇ ಅಲ್ಲ. ಇವನು ರಾಮ್ ಇದ್ದಾರೆ ಮನೆಯಲ್ಲಿ, ನಾನು ಬೇಗ ಹೋಗ್ಬೇಕು. ನನಗೆ ಶಾಕು, ನನಗೆ ಹೇಳೇ ಇಲ್ವಲ್ಲ. ಇವ್ರು ಅಲ್ಲಿವರೆಗೂ ನಂಗೆ ಗೊತ್ತಿಲ್ಲ. ಅವತ್ತೇ ಫಸ್ಟ್ ಟೈಮ್ ಐ ಹರ್ಡ್, ಆಯ್ತಾ. ಅದಾದ್ಮೇಲೆ ಓಕೆ ಇದನ್ನೊಂದು ದಿವಸ ಇಂಟರ್ವ್ಯೂನಲ್ಲಿ ತಗೊಳವ ಅಂತ ಅನ್ಕೊಂಡಿದ್ದೆ. ಅದಕ್ಕೆ ಇವತ್ತು ಕಾಲ ಕೂಡ್ ಬಂತು. ಇಷ್ಟು ವರ್ಷದ ನಂತರ ಅದಾದ್ಮೇಲೆ 2017ರಲ್ಲಿ ನಮ್ಮ ಅಮ್ಮ ಮತ್ತೆ ರಾಮ್ ಅವರಮ್ಮ ಬಂದು ನಮಗೆ ಅಲ್ಟಿಮೇಟಮ್ ಕೊಟ್ಟರು, ನೀವಿಬ್ರು ಒಟ್ಟಿಗೆ ಇರ್ತೀರಾದ್ರೆ ಮದುವೆ ಆಗಿ, ಇಲ್ಲಾಂದ್ರೆ ದಯವಿಟ್ಟು ಒಟ್ಟಿಗಿರ್ಬೇಡಿ, ನಮ್ಗೆ ಸೊಸೈಟಿ ಸಮಾಜಕ್ಕೆಲ್ಲ ಆನ್ಸರ್ ಕೊಡಕ್ ಸಾಧ್ಯನೇ ಆಗ್ತಾ ಇಲ್ಲ ಅಂತ. ನಾನು ರಾಮು ತುಂಬಾ ಯೋಚನೆ ಮಾಡಿದ್ವಿ. ಫೈನಲಿ ವಿ ವರ್ ಲೈಕ್ ಸರಿ ಓಕೆ ಆಗೋಣ, ಹಾಗೆ ಬಿಡೋಣ. ಐ ವಾಸ್ ಡೂಯಿಂಗ್ ಫಿಲ್ಮ್ಸ್, ತುಂಬಾ ಫಿಲ್ಮ್ಸ್ ಆಗಿತ್ತು. ಹೌದು, ಒಂದಿಷ್ಟು ಕಮರ್ಷಿಯಲಿ ಡಿಸ್ಟಿಂಗ್ ಫಿಲ್ಮ್ಸ್ ಆಲ್ಸೋ. ಸೊ ಅದಕ್ಕೆ ಮಾತ್ರ ಅಲ್ಲದೆ ನನ್ನ ಫ್ಯಾಮಿಲಿ ಬಹಳ ಆರ್ಥೋಡಾಕ್ಸ್, ಅವನದು ಫ್ಯಾಮಿಲಿ ಆರ್ಥೋಡಾಕ್ಸ್. ಒಂದು ದೊಡ್ಡದಾಗಿ ಎಲ್ಲರನ್ನ ಕರೆಸಿ ಎಲ್ಲರ ಮುಂದೆ ಮದುವೆ ಮಾಡ್ಕೊಳ್ಳೋ ಅಷ್ಟು ಬ್ಯಾಂಡ್ ವಿತ್ ನಮ್ಮ ಕೈಯಲ್ಲಿ ಇರಲಿಲ್ಲ, ರೈಟ್. ಸೊ ಹಾಗಾಗಿ ನಮ್ಮ ಅಮ್ಮಂಗೆ, ನಮ್ಮ ಇಬ್ರು ತಾಯಂದಿರಿಗೆ ಮಾಡಲೇಬೇಕು ಅಂತ ಹೇಳಿ ಇವರಿಬ್ರು ಗುರುವಾಯೂರಲ್ಲಿ 5 ನಿಮಿಷದ ಮದುವೆಗಳಾಗುತ್ತೆ, ಗೊತ್ತಾ, ಮಾಸ್ ವೆಡ್ಡಿಂಗ್ಸ್. 5 ನಿಮಿಷದಲ್ಲಿ ಮುಗಿಯುತ್ತೆ ಮದುವೆ, ವೆರಿ ವೆರಿ ಕೂಲ್ ವೆಡ್ಡಿಂಗ್ಸ್ ಡೇ ಅಂತ. ಸೊ ಆ ಥರ ಮದುವೆ, ಬರೀ ಫ್ಯಾಮಿಲಿ 3 ಜನ ಅಷ್ಟೇ. ಸೊ ತುಂಬಾ ಚಿಕ್ಕದಾಗಿ ಮದುವೆ ಆದ್ಮೇಲೆ
ಇಲ್ಲಿಗೆ ಬಂದು ವೆನೆವರ್ ದ ನ್ಯೂಸ್ ಆಫ್ ದ ಮದುವೆ ಗಾಟ್ ಔಟ್ ವೆನೆವರ್ ನನಗೂ ಚಾನ್ಸ್ ಸಿಗ್ಲಿಲ್ಲ, ನಾನು ಕೆಲಸ ಮಾಡ್ಕೊಂಡು ಹೋಗ್ತಿದ್ದೆ. ಆ್ಯಂಡ್ ಫೈನಲಿ ದ ನ್ಯೂಸ್ ಆಫ್ ದ ವೆಡ್ಡಿಂಗ್ ಕೇಮ್ ಔಟ್ ವೆನೆವರ್ ಇಟ್ ಹ್ಯಾಡ್ ಟು. ಅಷ್ಟೇ. ಸೊ ನಮ್ಮ ಲವ್ ಸ್ಟೋರಿ ಇಸ್ ಸ್ಮಾಲ್, ಬಟ್ ಐ ಥಿಂಕ್ ಈಗ ಮಗು ಆದ ನಂತರ ನಾನು ಮತ್ತೆ ರಾಮ್ ಇನ್ನೊಂಚೂರು ಜಾಸ್ತಿ ಕ್ಲೋಸ್ ಆಗಿದ್ದೀನಿ. ಯುನೋ ಬಿಕಾಸ್ ನನ್ನ ಮೈಂಡಲ್ಲಂತೂ ನಾನು ಫಿಕ್ಸ್ ಆಗಿದ್ದೀನಿ, ನನಗೆ ಅವನಿಲ್ಲದೆ ಇವಳನ್ನ ಬೆಳೆಸೋದು ತುಂಬಾ ಕಷ್ಟ. ಅದು ಒಂದು ಬಾಂಡಿಂಗ್, ಆ ಬಾಂಡಿಂಗ್ ನಾವು ಲೂಸ್ ಮಾಡಕ್ ಆಗದೆ ಚಾನ್ಸ್ ಇಲ್ಲ. ಬೇರೆ ಏನ್ ಬೇಕಾದ್ರೂ ಬಾಂಡಿಂಗ್ ನ ಲೂಸ್ ಮಾಡ್ಬೋದು, ಯಾರ ಜೊತೆ ಬೇಕಾದ್ರೂ. ಹೌದು, ರಾಮ್ ಇಸ್ ಒನ್ ಆಫ್ ದ ಬೆಸ್ಟ್ ಫಾದರ್ಸ್. ರಾಮ್ ಇಸ್ ಅನ್ ಅಮೇಸಿಂಗ್ ಡ್ಯಾಡ್. ನಿಜವಾಗ್ಲೂ ನನ್ನ ಮನೆಗೆ ಬರೋ ಕೆಲಸದವರೇ ಹೇಳ್ತಾರೆ, ಅಣ್ಣ ಇರ್ದ ಪೋದಂ ಜಾನಕಿಗೆ, ವಿಚ್ ಇಸ್ ಕರೆಕ್ಟ್. ಅವಳಿಗೆ ಆಕ್ಚುಲಿ ರಾಮ್ ಇದ್ರೆ ಇದ್ದಾರೆ ಯಾರು ಕೊಲಾಬರೇಷನ್ ಅಲ್ಲ. ಬಟ್ ಮಗಳು ಮತ್ತೆ ತಂದೆ ಯಾವಾಗ್ಲೂ ಒಂದು ಕನೆಕ್ಷನ್ ಅಲ್ಲ. ನಿಜ. ನನಗೂ ಕೂಡ ನಮ್ಮ ತಂದೆ ವಾಸ್ ವೆರಿ ವೆರಿ ಸ್ಪೆಷಲ್. ನಿಮ್ಗೆ? ಆಬ್ವಿಯಸ್ಲಿ. ನಿನಗೆ ಬ್ರೇಕ್ ಡೌನ್ ಗಳಿಗೆಗಳಲ್ಲಾಗ್ಲಿ ಅಥವಾ ಯಾವಾಗಲೇ ಆಗಲಿ ರಾಮ್ ಸಪೋರ್ಟ್ ಹೆಂಗಿದೆ? ತುಂಬಾ ಚೆನ್ನಾಗಿದೆ, ಈಗಲೂ ಇದೆ. ರಾಮ್ ಇಸ್ ಮೈ ಬಿಗ್ಗೆಸ್ಟ್ ಚಿಯರ್ ಲೀಡರ್ ಆ್ಯಂಡ್ ಕ್ರಿಟಿಕ್ ಕೂಡ. ನನ್ನ ತಾಯಿ ಮತ್ತೆ ರಾಮ್ ಇಬ್ರು ವೆರಿ ವೆರಿ ಕ್ರಿಟಿಕಲ್. ಯಾವ್ದಾದ್ರು ಸಿನಿಮಾ ನೋಡಿ ಇಷ್ಟ ಆಗ್ಲಿಲ್ಲ ಅಂತ ಹೇಳಿದ್ರೆ 2 ಸತಿ ಎಲ್ಲ ಯೋಚನೆ ಮಾಡಲ್ಲ, ಡೈರೆಕ್ಟ್ ಇಷ್ಟ ಆಗ್ಲಿಲ್ಲ, ಲೈಕ್ ಓಕೆ ಏನ್ ಇಷ್ಟ ಆಗ್ಲಿಲ್ಲ ಪ್ಲೀಸ್ ಟೆಲ್ ಮೀ ಅಂತ ಹೇಳಿದಾಗ ಅವ್ರು ಬಿಡಿಸಿ ಹೇಳ್ತಾರೆ. ಅಂಡ್ ರಾಮು ಕೂಡ ಈ ಒಂಥರದ್ದು ಕಲಾವಿದ ಆಗಿರೋದ್ರಿಂದ he would give me constructive feedback, you know, which helps me in my work. So ಈಗ even in writing and directing ಕೂಡ Ram's hand is always there. ಅಲ್ವಾ? ನಾನು ಆ ದಿನಗಳಿಗೋಸ್ಕರ ಕಾಯ್ತಿದ್ದೀನಿ. ಅಂಡ್ ಮನೆಯಲ್ಲೂ ಕೂಡ ನಾವಿಬ್ರು ಮತ್ತೆ ಬಿಕಾಸ್ ವಿ ಬೋತ್ ಆರ್ ಆರ್ಟಿಸ್ಟ್ಸ್ ಡಾನ್ಸ್ ಮಾಡ್ತಾ ಇರ್ತೀವಿ. ಒಂದ್ ನಿಮಿಷನೂ ಮ್ಯೂಸಿಕ್ ಇಲ್ಲದೆ ನಮ್ಮ ಮನೆ ಇಲ್ಲೇ ಇಲ್ಲ. ಹೌದು, ನಾವಿವಾಗ ಕ್ಯಾಮ್ರಾ ಸೆಟ್ ಮಾಡ್ಕೊಳೋ ಅಷ್ಟೊತ್ತಿಗೆ ಒಂದ್ ಸ್ವಲ್ಪ ಸರ್ಕಸ್ ಆಗ್ತಾ ಇತ್ತು, ಆಗ್ಲೂ ನಾವಲ್ಲಿ ಕೇಳ್ತಾ ಇದ್ವಿ, ಆಹಾ ಒಂದ್ ಲೈನ್ ಹಾಡು ಚಿಲಿ ಸಕ್ಕದ ಹಾಡ್ತಾಳೆ ಶ್ರುತಿ. ಟೆರಿಬಲ್ ಸಿಂಗರ್ ಮಾತ್ರ ಶ್ರುತಿ, ಆದ್ರೆ ಶ್ರುತಿ ಹಾಡಕ್ ಬರಲ್ಲ. ನಂಬೇಡಿ, ಯಾರು ನಂಬೇಡಿ, ಈಗ ನಾನು ಹಾಡಿಸ್ತೀನಿ ಅದನ್ನ ನಂಬಿ ಆಯ್ತಾ. ಬಟ್ ಶ್ರುತಿ ಮಾತ್ರ ಸೂಪರ್. ನೀನ್ ಒಂದ್ಸತಿ ನನ್ನ ಹಾಡ್ಸಿದ್ದೆ, ನನಗೆ ಜ್ಞಾಪಕ ಇದೆ. ಬಟ್ ಅಯ್ಯೋ ಎಷ್ಟ್ ಜನ ಅಲ್ಲಿ ಕಮೆಂಟ್ಸ್ ಗೊತ್ತಾ ಕೆಳಗಡೆ, ಪ್ಲೀಸ್ ದಯವಿಟ್ಟು ಶ್ರುತಿ ಅವರೇ ನೀವು ಹಾಡ್ಬೇಡಿ, ಏನ್ ಬೇಕಾದ್ರೂ ಹಾಡ್ಬೇಡಿ. ಇಲ್ಲ ಹಂಗೆಲ್ಲ ಹಾಕಿರ್ಲಿಲ್ಲ, ಇದು ಇವಳು ಆಡ್ ಮಾಡ್ತಾ ಇರೋದು ಅದೆಲ್ಲ ಇಲ್ಲ. ಶ್ರುತಿ ತುಂಬಾ ಚೆನ್ನಾಗಿ ಹಾಡ್ತೀಯ. ಈಗ ನಂಗೋಸ್ಕರ 1-2 ಲೈನ್. ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ನೀನೆಲ್ಲ ಗಳ್ಳೆಯ, ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ತಿನ್ಬೇಡ ಕಮ್ಮಿ ನೀ ನನ್ನ ತಲೆಯ, ಸಪ್ಪಿರಿಗೆ ಸಪ್ಪು ತಪ್ಪು ಉಪ್ಪು ಖಾರ ಹುಳಿ ಬಿಡ್ಕೊಂಡು ಕಪ್ಪೂರಾಗಿ ಮುದ್ದೆ ತಿನ್ನೋದು ಒಳ್ಳೇದು ಕಮ್ಮಿ. ಸಾರಿ ಅಪ್ಪಿ ತಪ್ಪಿ ಆಟಕ್ಕೊಳ್ಳಿ ಬಿಟ್ಕೊಂಡು ನನ್ನ ಸೊಲ್ಲು ನೋಡಮ್ಮಿ. ನಾಟ್ ಸೆನ್ಸ್. ಓ ಮೈ ಗಾಡ್, ಅದು ಚೆನ್ನಾಗಿತ್ತು. ಅದು ಆಕ್ಚುಲಿ ಮಾಡಿದ್ದು ಪೂರ್ಣಚಂದ್ರ ತೇಜಸ್ವಿ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್, ಲೂಸಿಯಾ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಹೆಂಡತಿ ಹಾಡಿದ್ದು. ನಾನ್ಸೆನ್ಸ್. ಅದು ಆ ಪೂರ್ತಿ ಅಲ್ಲಿ ಒಂದಿಷ್ಟು ಇದು ವಾಯ್ಸಸ್ ಬರುತ್ತೆ ಹೆಣ್ಮಕ್ಳದು. ನನ್ಗೆ ಅನ್ಸುತ್ತೆ ಹೀರೋಗಳಿಗೆ ವಯಸ್ಸೇ ಆಗಲ್ಲ, ಹೀರೋಯಿನ್ಗಳಿಗೆ ಮದುವೆ ಅಂದ ತಕ್ಷಣ ವಯಸ್ಸಾಗುತ್ತೆ. ವಯಸ್ಸಾದ್ರೂ ಕೂಡ ನಾವು ಇವತ್ತಿನ ಕಾಲದಲ್ಲಿ ಕೆಲಸ ಮಾಡಬಲ್ಲೆ ಮಾಡ್ತಾ ಇದ್ದೀವಿ ಕೂಡ, ಅದು ಇಂಪಾರ್ಟೆಂಟ್. ಅಂಡ್ ಅದಕ್ಕೆ ಪಾತ್ರಗಳು ಕೂಡ ಒಂದಿಷ್ಟು ಜನ ಬರಿತಾನೂ ಇದ್ದಾರೆ. ಕರೆಕ್ಟ್. ಇಟ್ಸ್ ನಾಟ್ ಲೈಕ್ ಮುಂಚೆ ತರ ಬರೀ ಕಾಲೇಜ್ ಗೋಯಿಂಗ್ ಗರ್ಲ್ ಇಸ್ ದ ಓನ್ಲಿ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬರ್ತಾ ಇರೋದ್ರಿಂದ ಎಲ್ಲರಿಗೂ ಒಂದು 100%. ಸೊ ಇವಾಗ ಫ್ಯೂಚರ್ ಪ್ಲಾನ್ಸ್ ಗಳ ಬಗ್ಗೆ ಮಾತಾಡಿದೀವಿ, ಬಟ್ ಸ್ಟಿಲ್ ಈಗ ಯಾವ್ಯಾವ ಸಿನಿಮಾಗಳಾಯ್ತು ರಿಲೀಸ್ಗೆ? ಸ್ಟ್ರಾಬೆರಿ ಅಂತ ಒಂದು ಸಿನಿಮಾ ಇದೆ, NS ಶಂಕರ್ ಅವ್ರ ಜೊತೆ ಮಾಡಿದ ಈಗ ಇನ್ನುಂದೆ, ಅದಿನ್ನೂ ಮುಗಿದಿಲ್ಲ. ಚೀತಾ ಇದೆ, ಚೀತಾ ಜೊತೆ ಇನ್ನೂ 2 ಸಿನಿಮಾಗಳಿದೆ ವಿಚ್ ಐ ಆಮ್ ನಾಟ್ ಫುಲ್ಲಿ ಟಾಕಿಂಗ್ ಅಬೌಟ್. ಬಾಬಿ ಅವ್ರು ಡೈರೆಕ್ಟ್ ಮಾಡಿದ ಸಿನಿಮಾ, ಸಣ್ಣ ಪಾತ್ರ ಅಷ್ಟೇ, ಬಟ್ ಐ ಥಿಂಕ್ ದ ಫಿಲ್ಮ್ ಇಸ್ ಕಮ್ ಔಟ್ ವೆಲ್, ಹ್ಯಾಪಿಲಿ ಮ್ಯಾರಿಡ್ ಅಂತ. ಸೊ ಅದರಲ್ಲೂ ಒಂದು ಸಣ್ಣ ಪಾತ್ರ ಇದೆ. ಈ ಥರ ಒಂದಿಷ್ಟು ಕನ್ನಡ ಸಿನಿಮಾಗಳು ಬಿಟ್ಟರೆ ತಮಿಳಲ್ಲಿ ಅಗೇನ್ ಫ್ಯೂ ಮೋರ್ ಫಿಲ್ಮ್ಸ್. ಒಂದಿದೆ ವರ್ಡಿಕ್ಟ್ ಅಂತ, ಅದೇ ನೆಕ್ಸ್ಟ್ ರಿಲೀಸ್. ಸೊ ಅದು ಒಂದು US ಬೇಸ್ಡ್ ಫಿಲ್ಮ್. ನಾನು 1 ತಿಂಗಳು US ಹೋಗಿ ಶೂಟ್ ಮಾಡಿದ ಸಿನಿಮಾ ಅದು. ಬಟ್ ನಾನು ಎಷ್ಟು ಮಜಾ ಮಾಡಿದೆ ಗೊತ್ತಾ ಮ್ಯಾನ್. ದಟ್ 1 month ಐ ಹ್ಯಾಡ್ ಅ ಗ್ರೇಟ್ ಟೈಮ್. ಜಾನಕಿ ಆಗೋ ಮುಂಚೆ ಹೇಗಿತ್ತು ಮೈಂಡ್, ಫ್ರೀ ಆಗಿ ಬರೀ ಕೆಲಸದ ಮೇಲೆ ಹಂಗೆ. ಬಿಕಾಸ್ ಏನೇ ಮಾಡಿದ್ರು ಕೂಡ ಅಲ್ಲಿ ಬೆಳಗ್ಗೆ ಆದಾಗ ಇಲ್ಲಿ ನೈಟು, ಇಲ್ಲಿ ಬೆಳಗ್ಗೆ ಆದಾಗ ಅಲ್ಲಿ ನೈಟ್, ಏನು ಮಾಡಕ್ಕೂ ಆಗಲ್ಲ. ಹೌದು. ಸೊ ಐ ವಾಸ್ ಎಂಜಾಯಿಂಗ್ ಮೈ ಸೆಲ್ಫ್. ಸೊ ಆ ಸಿನಿಮಾನು ಇದೆ ರಿಲೀಸ್ ಆಗುತ್ತೆ.
ಸೂಪರ್ ಕೂಲ್ ಆ್ಯಂಡ್ ಎಲ್ಲ ಫ್ಯೂಚರ್ ಪ್ಲಾನ್ಸು ಸೂಪರಾಗಿ ಸಕ್ಸಸ್ಫುಲ್ಲಾಗಿ ನನ್ನ ಕೈ ಹಿಡೀಲಿ. ಥ್ಯಾಂಕ್ ಯು. ಆ್ಯಂಡ್ ಎಲ್ಲ ಒಂದು 10 ವರ್ಷದಲ್ಲಿ ಸಿನಿಮಾ ಥರನೇ ಇದೆ ನಿನ್ನ ಜೀವನ. ಅಪ್ಸ್ ಆ್ಯಂಡ್ ಡೌನ್ಸ್ ಇರ್ಬೋದು, ಒಂಥರ ಖುಷಿ ಇರ್ಬೋದು, ಬೇಜಾರು ಇರ್ಬೋದು, ಪ್ರತಿಯೊಂದು ಎಂಡ್ ಆಫ್ ದ ಡೇ ನಾವು ಹಿಂತಿರುಗಿ ನೋಡಿದಾಗ ನಮಗೆ ಖುಷಿ ಆಗ್ಬೋದು. ಕರೆಕ್ಟ್. ಸೊ ಅಂಥದ್ದು ಒಂದು ಖುಷಿ ನಿಮ್ಮ ಪಾಲ್ಗಿದೆ ಆ್ಯಂಡ್ ಮುಂದೆನೂ ಇರುತ್ತೆ. ಥ್ಯಾಂಕ್ ಯು ಸೊ ಒಂಥರ ಏನಂದರೆ ನಮ್ಮ ತಾರಾ ಪಾಕದಲ್ಲಿ ತಿಂತ ಅದು ಅವರದೇ ಕೈ ರುಚಿನ ನಾವು ಟೇಸ್ಟ್ ಮಾಡ್ತಾ ಒಂದಷ್ಟು ಅಪ್ಡೇಟ್ಸ್ಗಳನ್ನ ತಿಳ್ಕೊತ ಕಷ್ಟ ಸುಖ ಮಾತಾಡೋವಂಥ ಒಂದು ಬ್ಯೂಟಿಫುಲ್ ಶೋನಲ್ಲಿ ಇವತ್ತು ನಮ್ಮ ಶ್ರುತಿ ಹರಿಹರನ್ ಸಕ್ಕದಾಗಿ ಮಾತಾಡಿದ್ದಾರೆ ಆ್ಯಂಡ್ ಸೂಪರ್ ಆಗಿರೋ ಪಾಪವನ್ನು ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಈ ಫನ್ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಆ್ಯಂಡ್ ಇದೇ ಖುಷಿಲಿ ಮತ್ತೆ ಮುಂದಿನ ಎಪಿಸೋಡ್ಗೋಸ್ಕರ ನೀವು ಕಾಯ್ತಾ ಇರಿ, ನಾನು ಕಾಯ್ತಾ ಇರ್ತೀನಿ. ಮತ್ಯಾವ ತಾರೆ ನನ್ನ ಜೊತೆ ಕೂತ್ಕೋತಾರೆ, ಅವ್ರು ಯಾವ ಅಡುಗೆನ ಮಾಡಿ ಇಡ್ತಾರೆ, ಅದೆಲ್ಲ ಕ್ಯೂರಿಯಾಸಿಟಿ ನನಗೂ ಇದೆ. ನಿಮ್ಮ ಥರನೇ ವೆಯ್ಟ್ ಮಾಡ್ತೀರಲ್ಲ ನೆಕ್ಸ್ಟ್ ಎಪಿಸೋಡ್ಗೋಸ್ಕರ. ಅಲ್ಲಿವರೆಗೂ ಏನು ಮಾಡ್ತೀರಾ, ನನ್ನ ತುಂಬ ಮಿಸ್ ಮಾಡ್ಕೊಳ್ಳಿ ಆಯಿತಾ. ಮಾಡ್ಕೊಳ್ಳೇಬೇಕು, ಇಲ್ಲಾಂದರೆ ನಂಬಿಡಲ್ಲ. ಸೊ ಮಿಸ್ ಮೀ, ಬ್ಲಸ್ ಮೀ, ಟೇಕ್ ಕೇರ್, have a nice day. Bye-bye.